ಸಣ್ಣದ ಹಿಡಿದು ದೊಡ್ಡ ಜಾತ್ರೆ ತನ ಡೊಳ್ಳಿನ ಹಾಡಿಕಿ ಎಲ್ಲಕ್ಕಿಂತ ಇಡೀ ಅಕ್ಕಲಕೋಟ ತಾಲೂಕದಾಗ ಹೆಚ್ಚ ಡೊಳ್ಳಿನ ಹಾಡಿಕಿ ಕಲಾವಿದರಿಗೆ ಕರೆಸಿ ಹಾಡಿಕೆ ಮಾಡುವಂತ ಊರು ಯಾವ್ದಾರು ಇದ್ರ ಅದು ತಡವಾಳ ಪುಣ್ಯಕ್ಷೇತ್ರ ಬಂಧುಗಳೇ ಸಭದ ಕೈ ಅಂತ ಹೇಳುವಂತ ಮಾತದ. ಹೌದು 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 ಹೌದು. ಸಿರಸಲ್ ಕಾಕ ಅವ್ರ ಸುಮ್ ಕುಂಡ್ರವ್ರ ಅಲ್ಲ ಅವರು ಸುಮ್ ಕುಂಡ್ರನೇ ಗುಡಾಲ್ರಿ ಅದು. ಒಟ್ಟ ಪಿಂಟು ಈ ಭಾಗಕ್ಕೆ ಬಂದಂದ್ರ ಕೌರವರು ಪಾಂಡವರು. ಹೌದು ಹೌದು. ಇಲ್ಲಿ ಎಲ್ಲಿ ಹೊಡಸ್ತಾರ ಗೊತ್ತಿಲ್ಲ ನನಗೆ. ಹೌದು ಹೌದು. ಪಾನಮಂಗಳೂರ್ಗೂ ಅದೇ ವಿಷಯ ಆಯ್ತು. ಹೌದಾ ಮುಗಳಾಳ ಸುಮಿತ್ರನ ಸಂಗಟ. ಹೌದು. ಖಾನಾಪುರಕ್ಕ ಯಾರಿದ್ರು ಇದೇ ಮುತ್ತೂರು ಅಕ್ಷತಾನ ಜೊತೆ ಕಾರ್ಯಕ್ರಮ ಇದೇ ವಿಷಯನೇ ಆಯ್ತು. ಹೌದು. ಇವತ್ತ ನಮ್ಮ ತಂಗಿ ಬೌರಮ್ಮನ ಜೊತೆನು ಇದೇ ವಿಷಯನೇ ಇಟ್ಟಾರ. ಹೌದು. ಕತ್ತಲಿ ಮಾಡಿಬಿಟ್ಟ ಹೆಣ್ಮಗಳ ಜೊತೆ ನಾವೇನಾಗೆ ಕೂಡಿ ಭೋಗ ಕೊಟ್ಟ ಆ ಹೆಣ್ಮಗಳ ಗರ್ಭ ನಿತ್ತು. ಹೌದು. ಪರಾಶರ ಋಷಿ ನಾವು ನಂದು ದಾಟಿ ಹೋಗಾಗ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ? ಯಾವಾಗ ನಿನ್ನ ಮ್ಯಾಗ ಮನಸ್ಸಾಗಿ ಋಷಿ ಆಡಿದ ಮಾತು ಎಂದಿಗೂ ಹುಷಿ ಹೋಗಂಗಿಲ್ಲ. ಇಂಥ ಕೆಟ್ಟ ಋಷಿ ನಿನ್ನ ಮ್ಯಾಗ ಕಾಮ ಇಚ್ಛದಿಂದ ಮನಸ್ಸು ಮಾಡ್ಯಾನಂದ್ರ ಈ ಇಚ್ಛಾ ನೀನು ತೃಪ್ತ ಮಾಡಿದೆ ಅಂದ್ರು ನಿನ್ನ ಹೊಟ್ಟೆಲಿ ಅಖಂಡವಾದಂತ ತತ್ವಜ್ಞಾನಿ ಮಗ ಹುಟ್ಟಿ ಬರುತ್ತಾನ. ಜಗತ್ತದಾಗ ಅವನ ಕೀರ್ತಿ ಅಜರಾಮ್ ಉಳಿತದ. ಹೋಗಿ ನಿನಗೆ ಆಶೀರ್ವಾದ ಅಂತೇಳಿ ಆಶೀರ್ವಾದ ಮಾಡ. ಈಗ ಜನ್ಮ ಕೊಟ್ಟು ಅವನಿಗೆ ಹೆಸರು ಏನಿಟ್ಟಳು ದೇವವ್ರತ ಅಂತೇಳಿ ಹೆಸರು ಇಟ್ಟಳು. ಹೌದು ಹೌದು. ಇಲ್ಲಿ ಕರಿಜಿಗೆ ಗುರುಜಿ ಬಂದಿರೈತೆ ಭವಿಷ್ಯ ಮಾಡಿ. ಹೌದು. ಮಹಾಭಾರತ ಎಲ್ಲ ಅರ್ದ್ಕೊಂಡು ಕುಡ್ದಂತ ತಡವಳ ಗ್ರಾಮದವ್ರ ಅದಾರ. ಹೌದು. ಅವರು ದೇವವ್ರತ ಅಂತೇಳಿ ಹೆಸರು ಇಟ್ರು. ಹೌದು. ಇಟ್ಟಳು ಮುಂದವ ಹೋಗಾಗ ತಾಯಿಗೆ ಆಶೀರ್ವಾದ ಮಾಡ್ತಾನೆ. ಯವ್ವ ನಾನು ನಿನ್ನ ಬಲಿ ಇರಂಗಿಲ್ಲ, ಅಖಂಡ ಜಗತ್ತೆ ಸಂಚಾರ ಮಾಡ್ತೇಳಿ ತಾಯಿ ಆಶೀರ್ವಾದ ತಗೊಂಡು ಹೋಗುವಾಗ ನೀ ಯಾ ಕ್ಷಣಕ್ಕೆ ನನಗ ಧ್ಯಾನ ಮಾಡ್ತೆ ಆ ಕ್ಷಣಕ್ಕೆ ನಿನ್ನ ಮುಂದೆ ಇರುತ್ತೇಳಿ ತಾಯಿಗೆ ಮಾತು ಕೊಟ್ಟ ಹೋಗಿಬಿಟ್ಟ. ಹೌದು. ಅವನೇ ಜಗತ್ತದಾಗ 18 ಪುರಾಣ ಮಹಾಭಾರತ ಬರುದು ಜಗತ್ತದಾಗ ವೇದ ವ್ಯಾಸ ಅನಿಸಿಕೊಂಡ ಬಂಧುಗಳ ಇದು ಯಾರಿಂದ ಐತಂದ್ರ ಪರಶ್ಯ ಋಷಿಯ ಮಗನಿಂದ. ಹೌದು ಹೌದು. ಆದಂತ ಹೌದು ಹೌದು. ನನ್ನೊಳಗಿನ ಅಜ್ಞಾನದ ಕತ್ತಲಿವನ್ನ ಹೊಡೆದು ಓಡಿಸಿ ಜ್ಞಾನದ ಬೆಳಕವನ್ನ ತೋರಿಸಿರ್ತಕ್ಕಂಥ ಹೌದು ಹೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನುಗ್ರ ಸಮರ್ಥ ಉಳ್ಳತಿರ್ತಕ್ಕಂಥ ಹೌದು ಹೌದು ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರು. ಹೌದು ಹೌದು. ಯಾರಿಪ್ಪ ಅವರು? ಮನಮಿ ಮದಗೊಂಡ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ನೀನೊಲಿದ ಪಾದವನಿಟ್ಟು ನೆಲವೇ ಸುಛತ್ರವಾಯ್ತು, ಜಲವೇ ಪವನ ತೀರ್ಥವಾಯ್ತು, ಸುಲಭ ಶ್ರೀ ಗುರು ಕೃಪೆಯಾಗು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ ಲೋಕ ಪಾಲಕ ದೀನ ದಯಾಳು ಭಕ್ತ ವತ್ಸಲ ಕರುಣಾನಿಧಿ ಅಪಾತ ಬಾಂಧವನಾದ. ಹೌದು ಹೌದು. ಯಾರಿಪ್ಪ ಅವರು? ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಸಚ್ಚಿದಾನಂದ ರೂಪನೋದಂತ ಕರುಣಾನಿಧಿ. ಹೌದು ಹೌದು. ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು ಹಗಲಿರುಳು ಕೈಲಾಸದಲ್ಲಿ ಗುರು ಸೇವವನ್ನ ಮಾಡಿ ಮರ್ತ್ಯಲೋಕದಲ್ಲಿ ಮಾನವರು ಉದ್ಧಾರ ಮಾಡೋದಕ್ಕಾಗಿ ಹೌದಾ ಕಲಿಯುಗದಾಗ ಕಲಿ ಕಟ್ಟಿಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಹೌದು ಹೌದು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನ ಹೊತ್ತಿಕೊಂಡು ಗುರುನಾಥಗ ತನ್ನ ಜೊತೆಗೂಡಿ ಧರಿಗಿಳದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ. ಹೌದು ಹೌದು. ಅರಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ. ಹೌದು. ಯಾವ ಅರಿಕೇರಿ ಜಾಲಿಗೇರಿ ಸಿದ್ದಾಪುರ ಹೌದಾ ಈ ಮೂರೂರು ಸೀಮೆಯ ಮಧ್ಯದಲ್ಲಿ ಹಗ್ಗುಕೋಲು ಇಲ್ಲದೆ ಕಂಬಳಿಯ ಅಂತರಲ್ಲೇ ಡೇರೆ ಹೊಡೆದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ತನ್ನ ರೋಮಗಳದಿಂದ ಸೋಮೇಶ ನಾಮಗೈದು ಭಕ್ತಿದಲ್ಲಿ ಜಾಗೃತನಾದಂತ ಎನ್ನ ಆರಾಧ್ಯ ಒಡಿಯ. ಹೌದು ಹೌದು. ಯಾರಿಪ್ಪ ಅವರು? ತಂದಿನಾದ ಮಾಯದ ಗುಡ್ಡದ ಒಡಿಯ ಸಾಧು ಅಮಶುದ್ಧ ಮುತ್ತನ ದಿವ್ಯ ಚರಣಕ್ಕ ದಿವ್ಯ ಪಾದಕ ಅನಂತನಂತ ಕೋಟಿ ವಂದನೆಗಳನ್ನ ಸಲ್ಲಿಸಿ ಅಮಶುದ್ಧ ಮುತ್ತನ ಮಾಯದ ಗುಡ್ಡದ ಮ್ಯಾಗ ಮಾಯದ ಮಗನಾಗಿ ಬಂದಂತ ಹೌದು ಹೌದು ನಾತ್ಯಾಪೋತ್ಯ ಜಾಬಗೊಂಡಗೌಡ ಮಡದಿ ಕನಬಾಯಿ ಹೊಟ್ಟಿಲಿ ಸಾಕ್ಷಾತ್ ಮಹಾದೇವನೇ ಅವತರಿಸಿ ಬಂದ. ಹೌದು. ಅಮಶುದ್ಧ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಹೌದು
ರಥದ ಮನೆಗೆ ತಾಯಿಯ ಸೇವಾ ಒಂದು ಮಾಯದ ಮಗಾಗಿ ಸೇವಾ ಮಾಡಿ ಹೌದು ಹೌದು ಮಾಡಿ ಅಮಶುದ್ಧ ಮುತ್ಯ ಕೊಟ್ಟಂತ ಒಂದು ಅನುಗ್ರಹ ಆಶೀರ್ವಾದದಿಂದ 7 ಮಠಕ್ಕ ಅಧಿಕಾರನಾದಂತ ಹೌದು ಗಂಗಿ ನಾಡದ ಗೌಡ ಆರ್ಯಾನಾಡದ ಅರಸ ಸಿದ್ಧ ಸುಲ್ತಾನಿ ಮಹಾದುಲಿಂಗನ ದಿವ್ಯ ಪಾದಕ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧ ಮುತ್ಯನ ಮರಿ ಮೊಮ್ಮಗ ಇದೇ ದಕ್ಷಿಣ ಸೋಲಾಪುರ ತಾಲೂಕ ಹೌದು ಸೋಲಾಪುರ ಜಿಲ್ಲಾ ಗಂಡ ಮೆಟ್ಟ ನಾಡನಶಿಕುಣಂತ ಕುಂಬಾರಿ ಗ್ರಾಮ ಹೌದು ಹೌದ್ರಿಪ್ಪ ಕುಂಬಾರಿ ಗ್ರಾಮ ಈ ನನ್ನ ಸತ್ಯಸಂಘಕ್ಕೆ ಮೂಲ ಮಾಲಕನಾದಂತ ಹೌದು ಹೌದು ಯಾರಿಪ್ಪ ಅವರು ಬುದ್ಧಿಬಾನ ಉಂಡ ಸಂತೋಷ ಅಪರೂಪದ ಕುಂಬಾರಿ ಅಂತೇಳಿ ಜಗತ್ತದಾಗ ಬಿರದದ ಹೌದಾ ಯಾನದ ಅಪರೂಪದ ಕುಂಬಾರಿ ಅಪರೂಪದ ಅಭಿಷೇಕ 101 ಮಂದಿ ಮಠ ಮನಿ ಸಿದ್ಧರಲ್ಲಿ ಹೌದು ಅಂತ ಅಭಿಷೇಕ ಎಲ್ಲಿನೇ ಸಿಗಂಗಿಲ್ಲ ಹೌದು ಹೌದು ಅಂತ ಶ್ರೇಷ್ಠವಾದಂತ ಮಠ ಯಾವ್ದಿದ್ರ 101 ಧರ್ಮರಲ್ಲಿ 101 ಮಂದಿ ಸಿದ್ಧರಲ್ಲಿ ಕುಂಬಾರಿ ಘೇನ ಸಿದ್ಧ ಮುತ್ಯ ಬಂಧುಗಳೇ ಅಂತ ಘೇನ ಸಿದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಇದು ಅಕ್ಕಲಕೋಟ ತಾಲೂಕದ ಹೌದು ಹೌದು ಅಕ್ಕಲಕೋಟೆ ತಾಲೂಕ ಇಲ್ಲಿ ಅವ್ರಿಗೆ ಹೇಳೋದು ಹತ್ತಂಗಿಲ್ಲ ಹೌದು ಬರೇ ಕರಜಿಗೆ ಅವ್ರು ತಿಳ್ಕೊಂಡ್ರೆ ಸಾಕ್ರಿ ಹೌದು ಹೌದು ಅವ್ರಿಗೆ ತಿಳಿತಂದ್ರೆ ಮುಗೀತು ಇಲ್ಲಿ ಯಾರಿಗೆ ಹೇಳೋದು ಹತ್ತಂಗಿಲ್ಲ ಅದು ಹೌದು ಹೌದು ಯಾವ ಸೋಲಾಪುರ ಜಿಲ್ಲಾ ಪಾವನ ಕ್ಷೇತ್ರ ಅಕ್ಕಲಕೋಟ ತಾಲೂಕ ಹಾ ಸುಕ್ಷೇತ್ರ ಪಾವನ ಕ್ಷೇತ್ರ ಇದು ತಡವಳ ಪುಣ್ಯ ಕ್ಷೇತ್ರದಲ್ಲಿ ಹೌದು ಗ್ರಾಮದ ಒಡೆಯನಾದಂತ ಹೌದು ಹೌದು ಯಾರಿಪ್ಪ ಅವರು ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡ್ತಿರ್ತಕ್ಕಂತ ಗ್ರಾಮ ರಕ್ಷಕನಾದಂತ ಹೌದು ಹೌದು ತಂದಿನಾದ ತಡವಳ ಕ್ಷೇತ್ರದ ಒಡೆಯ ನನ್ನ ಮಲ್ಲಿಕಾರ್ಜುನನ ದಿವ್ಯ ಚರಣ ಆ ದೇವರ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಮಾಸಿದಣ ಏನಾಗ್ಯದ್ರಿಪ್ಪ ಇದು ಕಾರ್ಯಕ್ರಮ ಎದಕ್ಕಾಗಿ ಇಟ್ಟುಕೊಂಡಾರ ಎದಕ್ಕಾಗಿರಿಪ್ಪ ಇದು ಕಾರ್ಯಕ್ರಮ ಇದು ಶಿವರಾತ್ರಿ ಶಿವರಾತ್ರಿ ಇದು ಅಮಾವಾಸ್ಯದ ಇವತ್ತು ಹೌದು ಹೌದು ಹೌದಲ್ಲ ಹೌದು ತಂದಿನಾದಂತ ಜಗದ್ ಒಡೆಯನ ಒಂದು ಶಿವನ ರಾತ್ರಿ ಅವನೇ ಅವನ ನಾಮನಾಯಕದ ಹೌದಾ ಮಲ್ಲಿಕಾರ್ಜುನ ಅವನೇ ಅಂದನ ಮಲ್ಲಯ್ಯ ಅವನೇ ಅನ ಶಿವನು ಅವನೇ ಅನ ಮಹಾದೇವನು ಅವನೇ ಅನ ಹೌದು ಹೌದು ಎಲ್ಲದ್ರೊಳಗೆ ಅವನೇ ಭೌಳೆ ಶಂಕರನು ಅವನೇ ಅದಾನ ಹೌದು ಹೌದು ಖರೆ ಜಗದ ಮಾಲಕನ ಜಗದು ಮಾಲಕ ನೋಡ್ರಿ ಬಂಧುಗಳೇ ಬೇಡಿದವರಿಗೆ ಬೆಕ್ಕಾದ ಕೊಡಂತ ಮಾಲಕನ ಖರೆ ತಾಯಿಯಲ್ಲೇನ ಎಲ್ರಿಪ್ಪ ಸುಡುಗಾಡದಾಗ ತಾ ಸುಡುಗಾಡದಾಗ ಅದಾನ ಹೌದು ಹೌದು ನೋಡ್ರಿ ಬೇಡಿದವರಿಗೆ ಬೆಕ್ಕಾದೆ ಕೊಟ್ಟಾನ ಜಗತ್ತದ ಮಾಲಕ ತಿಳಿ ಕರೆದಾರ ಹೌದಾ ಖರೆ ಮಹಾತ್ಮರು ಹೇಳ್ತಾರ ಭಗವಂತ ನಿನಗೆ ಏನಂತೇಳಿ ನಾನು ಸ್ತುತಿ ವರ್ಣನ ಮಾಡಲಿ ಹೌದು ಹೌದು ನಿನಗೆ ಏನಂತೇಳಿ ಸ್ತುತಿ ಮಾಡಲಿ ನಾನು ಹೌದು ಹೌದು ನೀನು ಬಹಳ ದಯಾವಂತ ದಯಾಸಾಗರ ಅಂತೇಳಿ ನಾ ನಿನಗೆ ಕರಿತೀನಿ ಕಾಮಗ ಕೊಂದಿದಿ ಹೌದು ಸುಟ್ಟು ಬೂದಿ ಮಾಡಿದಿ ಹೌದು ನೀ ಅತಿ ಶಿರವಂತ ಇದ್ದಿ ನಾ ನಿನಗ ಕರಿತೀನಿ ನೀ ಸ್ಮಶಾನದಾಗಿದ್ದಿ ಹೌದು ಹೌದು ನೀ ಬೇಡಿದವ್ರಿಗೆ ಬೆಕ್ಕಾದ ಕುಡಾವಿದ್ಯಂತೇಳಿ ನಾ ನಿನಗ ಕರಿತೀನಿ ಖರೆ ನೀ ಜೋಳಿಗೆ ಬೇಡಿ ಭಿಕ್ಷೆ ಬೇಡ್ತೀಯಪ್ಪ ನಿನಗೆ ಏನಂತೇಳಿ ವರ್ಣಿಸಲಿ ಹೌದು 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 ನೋಡ್ರಿ ಮಲ್ಲಯ್ಯನ ನಾಮ ಅನೇಕದ ಹೌದಾ ಖರೆ ಅವನಿಂದ ಜಗತ್ತೆ ನಡೆದಾದ ಅವನಿಂದ ಒಂದು ಆಜ್ಞೆ ಇರಲಾರದೆ ಫುಲ್ ಕಡ್ಡಿ ಕೂಡ ಅಳಗಾಡಂಗಿಲ್ಲ ಹೌದು ಹೌದು ಅಂತ ತಾಕತ್ ಅವನಲ್ಲದ ಅಂತ ಕ್ಷೇತ್ರಾದಿ ಪಾಲಕನಾದಂತ ನನ್ನ ಮಲ್ಲಿಕಾರ್ಜುನ ಮುತ್ಯನ ಒಂದು ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಪ್ರತಿ ವರ್ಷದಂತೆ ಒಂದು ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕಾಗಿ ನೀವು ಹೌದು ಹೌದು ಒಂದಲ್ಲ ಎರಡಲ್ಲ 3 ದಿವಸ ಕಾರ್ಯಕ್ರಮ ಇಡ್ತೀರಿ ಹೌದು ಹೌದು ಖರೆ ಇದು ಶಿವರಾತ್ರಿಗೆ ಅಟ್ಟೆ ಇಟ್ಟು ಹಬ್ಬ ನಡೆಯಂಗಿಲ್ಲ ಇಲ್ಲಿ ಹೌದು ಹೌದು ಹಿನ ಚೌಡಮ್ಮ ಜಾತ್ರೆ ಅದ ಹಾ ಹಾ ಪ್ರತಿ ಒಂದು ಸಣ್ಣದ ಹಿಡಿದು ದೊಡ್ಡ ಜಾತ್ರೆ ತನ ಡೊಳ್ಳಿನ ಹಾಡ್ಕಿ ಎಲ್ಲಕ್ಕಿಂತ ಇಡೀ ಅಕ್ಕಲಕೋಟ ತಾಲೂಕದಾಗ ಹೆಚ್ಚ ಡೊಳ್ಳಿನ ಹಾಡ್ಕಿ ಕಲಾವಿದರಿಗೆ ಕರೆಸಿ ಹಾಡ್ಕಿ ಮಾಡುವಂತ ಊರು ಯಾವ್ದಾರು ಇದ್ರ ಅದು ತಡವಳ ಪುಣ್ಯಕ್ಷೇತ್ರ ಬಂಧುಗಳೇ ಸಭದ ಕೈ ಎತ್ತಿ ಹೇಳುವಂತ ಮಾತದ ಹೌದು 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 ಅಂತ ತಡವಳ ಕ್ಷೇತ್ರದಲ್ಲಿ ನೀವು ಇವತ್ತು ಇದು 3ನೇ ದಿವಸ ಅದ ಹೌದು ಹೌದು ಮೊದಲಿನ ದಿವಸ ನಮ್ಮ ಪರಮ ಪೂಜ್ಯರು ಹೌದು ಹೌದು ಯಾರಿಪ್ಪ ಬಸವನ ಸಂಗೋಳಿಗೆ ಮಹಾರಾಜರು ಹೌದು ಅವ್ರ ಜೊತೆಗೂಡಿ ಕಾರ್ಯಕ್ರಮಕ್ಕೆ ತೊರವಿ ಸಾಬುವಣ್ಣ ಹೌದಲ್ರಿ ಹೌದು ನಿನ್ನಿನ ದಿವಸ ನಮ್ಮ ಇತ್ತಿತ್ತಲಾಗ ಕಾರ್ಯಕ್ರಮ ಒಳ್ಳೆ ಪ್ರವಚನ ಪಟ್ಟು ಅನ್ಸ್ಕೊಂಡಂತ ಹೌದು ಹೌದು ಯಾರಿಪ್ಪ ಅವರು
ನಮ್ಮ ಮುರುಘಾನೂರದ ಚಂದ್ರು ಮಾಸ್ತರ್ ಹಾಗೂ ಸೊನ್ಯಾಳ ಹನುಮಂತರೈ ಗೌಡ್ರ ಪ್ರೀತಿಯ ಶಿಷ್ಯ ಉತ್ತನಾಳ ಪರಸು ಮಾಸ್ತರ್ ಕಾರ್ಯಕ್ರಮ ಆಗ್ಯದ. ಹೌದು ಹೌದು. ಖರೆ ಇವತ್ತು ಫೈನಲ್ ಕುಸ್ತಿ ಅದ ನೋಡ್ರಿ. ಇವತ್ತ ಫೈನಲ್. ಹೌದಲ್ಲ? ಹೌದು. ಖರೆ ಕಮಿಟಿ ಅವ್ರಿಗೆ ನಾವು ಫೋನ್ದಾಗ ಅಂದೆವು. ಏನಂದ್ರಿಪ್ಪ? ನೋಡ್ರಿ ಅದ್ರಾಗ ಯಾವಾದ್ರೆ ಬಲಗಡಿ ನೋಡ್ರಿ ಇಲ್ಲಂದ್ರ ಅವ್ರು ಅಣ್ಣ ತಂಗಿ ಜಗಳ ನೋಡೋದು ಅಂದ್ರು. ಹೌದು ಹೌದು. ಅಣ್ಣ ತಂಗಿ ಜಗಳ. ಪ್ರೀತಿಯ ತಂಗಿ ಕರಜ್ಗಿ ಭೌರಮ್ಮನ ಜೊತೆ ನಮ್ಮ ಕಾರ್ಯಕ್ರಮ ಇದು ಫೈನಲ್ ಕಾರ್ಯಕ್ರಮ ಇಟ್ಟಾರ. ಹೌದು ಹೌದು. ಇಟ್ಟು ಸುಮ್ಮ ಬಿಟ್ಟಿಲ್ಲ. ಏನ್ ಮಾಡ್ಯಾರಿಪ್ಪ? ನಮ್ಮ ಸಿರಸಲ್ ಕಾಕ ಅವ್ರ ಸುಮ್ ಕುಂಡ್ರವ್ರ ಅಲ್ಲ ಅವರು ಸುಮ್ ಕುಂಡ್ರನ್ನೇ ಗುಡಲ್ರಿ ಅದು. ಒಟ್ಟು ಪಿಂಟು ಈ ಭಾಗಕ್ಕೆ ಬಂದಂದ್ರ ಕೌರವ್ರು ಪಾಂಡವ್ರು. ಹೌದು ಹೌದು. ಇಲ್ಲಿ ಎಲ್ಲಿ ಹೊಡಸ್ತಾರ ಗೊತ್ತಿಲ್ಲ ನನಗೆ. ಹೌದು ಹೌದು. ಪಾನಮಂಗಳೂರ್ಗೂ ಅದೇ ವಿಷಯ ಆಯ್ತು. ಹೌದಾ? ಮುಗಳಾಳ ಸುಮಿತ್ರನ ಸಂಗಟ. ಹೌದು. ಖಾನಾಪುರಕ ಯಾರಿದ್ರು? ಇದೇ ಮುತ್ತೂರು ಅಕ್ಷತಾನ ಜೊತೆ ಕಾರ್ಯಕ್ರಮ ಇದೇ ವಿಷಯನೇ ಆಯ್ತು. ಹೌದು. ಇವತ್ತ ನಮ್ಮ ತಂಗಿ ಭೌರಮ್ಮನ ಜೊತೆನು ಇದೇ ವಿಷಯನೇ ಇಟ್ಟಾರ. ಹೌದು. ನೋಡ್ರಿ ವಿಷಯ ಬದಲು ಮಾಡ್ತೀರಿ ನಂದೇವೆ ಇಲ್ಲ ಅದೇ ನೋಡುದ ಈಗ. ಹೌದು ಹೌದು. ಅಲ್ಲಿನೂ ನೋಡೋದಾಗ ಸ್ವಲ್ಪ ಉಳಿದಿತ್ತೇನೋ ಇಲ್ಲಿ 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 ಖುಲ್ಲ ಆಗಿಬೇಕಾಗ್ಯಾವ. ಹೌದು ಹೌದು. ಅದಕ್ಕೆ ಆ ವಿಷಯ ಇಟ್ಟಾರ. ಹೌದು. ಇಲ್ಲಿ ಬರೇ ತಡವಾಳದವ್ರು ಮಲ್ಲಯ್ಯ ಮುತ್ತೇನ ಭಕ್ತರ ಅಟ್ಟೆ ಕೂಡಿಲ್ಲ. ಹೌದು ಹೌದು. ಮತ್ತೆ ಯಾರು ಕೂಡ್ಯಾರಿಪ್ಪ? ಇಲ್ಲಿ ನೋಡಿದ್ರೆ ಎಲ್ಲ ರತಿ ಮಹಾರಥಿಗಳು ಕೂಡ್ಯಾರ. ಹೌದು ಹೌದು. ಖಾನಾಪುರದ ನಮ್ಮ ಅಪ್ಪ ಸೌಕರ್ ಬಂದಾರ. ಈ ಕಡೆ ಸರ್ಪಂಚರು ಕೂಡ್ಯಾರ. ಈ ಕಡೆ ನಮ್ಮ ಸದ್ದಲಿ ಕಾಕ ಅವ್ರ ಹಿಂಗ ಪಂಚಕ್ರೋಶದಿಂದ 8 ಮಂದಿಯಾರ ನೋಡ್ರಿ. ಹೌದು ಹೌದು. ಮೈಸಲಿಗಿ, ಕರಜ್ಗಿ, ಪಾನಮಗಳೂರ, ಖಾನಾಪುರ, ತಡವಾಳ, ಈ ಕಡೆ ಗುಡ್ಡೇವಾಡಿ, ಆಳಗಿ, ಮುಂಡೇವಾಡಿ, ಕೋರ್ಶೆಗೈ ಒಂದು ಊರು ಉಳಿದಿಲ್ಲ. ಪ್ರತಿಯೊಬ್ಬರು ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಕೂತಾರ. ಹೌದು ಹೌದು. ಎಲ್ಲಾ ನನ್ನ ಶಿವಶರಣೀಯರಿಗೆ ಹೌದು ಹಾಗೂ ನನ್ನ ಮಲ್ಲಯ್ಯನ ಭಕ್ತಾದಿಗಳಿಗೆ 2 ಕಲಾವಿದರಿಗೆ ತಾವು ಬರ ಮಾಡಿಕೊಂಡಿರಿ. ಯಾವ ಊರು ಕಲಾವಿದರು ಅನ್ನೋದು ಜೋಡಿದ್ದವ್ರು ಹೇಳ್ಯಾರ. ಹೌದು. ಅದಕ್ಕ ಮತ್ತ ಅದನ್ನೇ ಹೇಳೋದು ಬೇಡ. ಮನುಷ್ಯ ಜನ್ಮಕ್ಕ ಹುಟ್ಟುದು ಪ್ರತಿಯೊಂದು ಪ್ರಾಣಿ. ಹೌದು ಹೌದು. ಏನು ಮನುಷ್ಯ ಜನ್ಮಕ್ಕೆ ಹುಟ್ಟುದು ಪ್ರತಿಯೊಬ್ಬರ ಹುಟ್ಟುದು ಹಿಡಿದು ಸೈಯುತ್ತನ ಹೆಜ್ಜೆ ಹೆಜ್ಜೆ ಇಡುವಾಗ ತಪ್ಪುತ್ತದ. ಹೌದು ಹೌದು. ಪ್ರತಿ ಹೆಜ್ಜೆ ಇಡುವಾಗ ತಪ್ಪುತ್ತದ. ಹೌದಾ? ಖರೆ ಇವತ್ತ ದೊಡ್ಡ ದೊಡ್ಡ ಕಲಾವಿದ್ರದ ಆಗ್ಯಾದ. ಇದು ಲಾಸ್ಟ್ ಟೇಜ್ ಸಣ್ಣ ಕಲಾವಿದರಿಗೆ ಇಟ್ಟಿರಿ. ಹೌದು ಹೌದು. ಖರೆ ಇನ್ನೂ ಸಣ್ಣನೇ ಅವ್ರಿ. ಎಟ್ಟು ಮಾಡಿದ್ರು ಸಣ್ಣನೇ. ಹೌದು. ತಪ್ಪ ಆಗತ್ತದ, ಆಗಲ್ಲ ಅನ್ನಂಗಿಲ್ಲ. ಹೌದು. ತಪ್ಪ ಆಗತ್ತದ. ಹೌದು. ನೀವು ಪಂಚಕ್ರೋಶದಿಂದ 8 ಮಂದಿ ಬಂದಿರಿ. ಹೌದು. ಮಾತಾಡುವ ಭರಾಟದಾಗ ಏನಾರಿ ತಪ್ಪ ಮಾತ ಹೋಯ್ತಂದ್ರು ಇದು ನಮ್ಮ ಮನಿ ಮಗಾದ ಆಗುದು ತಪ್ಪ. ದೊಡ್ಡ ಮನಸ್ಸದಿಂದ ತಾವೆಲ್ಲರೂ ಕ್ಷಮೆ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ನೋಡ್ರಿ ಬಂಧುಗಳೇ. ಹೌದು. 365 ದಿವಸ ಒಂದು ವರ್ಷದಾಗ ಆಗತ್ತದ. ಹೌದು ಹೌದು. ಹೌದಲ್ಲ? ಹೌದು. 65 ದಿವಸ 365 ದಿವಸ ಒಂದು ವರ್ಷದಾಗ ಬರ್ತಾವಂದ್ರ ಅಟ್ಟು ರಾತ್ರಿನೂ ಬರ್ಬೇಕಿಲ್ರಿ? ಹಾ, ರಾತ್ರಿನೂ ಅಟ್ಟು ಹಗಲ್ನು ಅಟ್ಟು. ಹೌದಲ್ಲ? ಹೌದು. ಖರೆ 365 ರಾತ್ರಿ ಒಳಗ ವಿಶೇಷವಾಗಿ 3 ರಾತ್ರಿ ಅದಾವ ಬಂಧುಗಳೇ. ಹೌದು ಹೌದು. 3 ರಾತ್ರಿ. ಇದು ಜಗಕ್ಕೆ ಎಲ್ಲರಿಗೆ ಗೊತ್ತಿದ್ದುದು ಮಾತದ. ಹೌದು ಹೌದು. ಯಾವ್ಯಾವ್ರಿಪ್ಪ ಅವು 3 ರಾತ್ರಿ? ಒಂದು ಅವರಾತ್ರಿ. ಹೌದು. 2ನೇದು ಶಿವರಾತ್ರಿ. ಹೌದು. 3ನೇದು ನವರಾತ್ರಿ. ಹೌದು ಹೌದು ಹೌದು. ನೋಡ್ರಿ ವಿಶೇಷವಾದಂತ ಮಾತದ. ನವರಾತ್ರಿ ಬಿರುಸ. ಅವರಾತ್ರಿದು ಕಾರ್ಯಕ್ರಮನೂ ಇದು ಅಲ್ಲ. ಹೌದು. ಇದು ನವರಾತ್ರಿ ಕಾರ್ಯಕ್ರಮನೂ ಅಲ್ಲ. ಅಲ್ಲ. ಇವತ್ತಿನ ದಿವಸ ಶಿವರಾತ್ರಿ ಕಾರ್ಯಕ್ರಮ. ಇದು ಅಮಾಸೆ ಹಗಲಿ ಕಾರ್ಯಕ್ರಮ ಅದ. ಹೌದು ಹೌದು. ಶಿವನ ಕಾರ್ಯಕ್ರಮ. ಹೌದು ಹೌದು. ಹರುಷದಿಂದ ನೋಡ್ರಿ ಶಿರ ನಗುತ್ತಲಿಹುದು ಶಂಕರನ ಕಂಠದ ರುಂಡಮಾಲೆಯೋಳು. ಹೌದು. ಪುರ ಹರನನ್ನ ನಂಬಿ ಮುಂದೆ ಬರುವಂತ ಕಷ್ಟವನ್ನ ನೀಗಿ ಹೌದು ಸುಖಿಯಾಗಿ ನಾನೆಂದು ಅಂತೇಳಿ ಯಾರು ಹೇಳಿದ್ರಿಪ್ಪ? ಸರ್ಪಭೂಷಣ ಮಹಾಶಿವಯೋಗಿಗಳು ಕೈವಲ್ಯ ಕಲ್ಪವಲ್ಲರಿದಾಗ ಮಾತಾಡೋದು ಮಾತದಿದು. ಹೌದು ಹೌದು. ಸರ್ಪಭೂಷಣ ಮಹಾಶಿವಯೋಗಿಗಳು ಅಂದ್ರೆ ಸಪ್ಪಣ್ಣಪ್ಪ ಅವರು, ಅವರಿಗೆ ಸರ್ಪಭೂಷಣರು ಅಂತೇಳಿ ಕರೆದಾರ. ಹೌದು ಹೌದು. ನಿಜಗುಣರು, ಸರ್ಪಭೂಷಣರು, ಸಿದ್ಧಾರೂಢರು ಇವರೆಲ್ಲ ತತ್ವಜ್ಞಾನಿಗಳ ಬಂಧುಗಳೇ. ಹೌದು ಹೌದು. ಇವರೆಲ್ಲ ಏನು? ತತ್ವಜ್ಞಾನಿ, ಪರಮಾತ್ಮಗ ಕುರಿತು ಮಾತನಾಡದವರು. ಹೌದು ಹೌದು. ಸಾಮಾನ್ಯವಾದಂತದಲ್ಲ. ಈ ಶರೀರ ಅಂತರೊಳಗ ಏನದ, ಬಹಿರಂಗದ ಏನದ ಅರ್ಥಕೊಂಡು ಕುಡ್ದವ್ರದಾರ. ಹೌದು ಹೌದು. ಏನಂತೇಳಿ ಹೇಳ್ತಾರ ಅವರು? ಏನ್ ಹೇಳಿದ್ರು? ಹರುಷದಿಂದ ಶಿರ ನಗುತ್ತಲಿಹುದು ಶಂಕರನ ಕಂಠದ ರುಂಡಮಾಲಿಯೋಳು. ಹೌದಾ?
ಒಂದಾನ ಕಾಲದಲ್ಲಿ ಏನಾತು? ಬ್ರಹ್ಮ ಪರಮಾತ್ಮನ ಆಜ್ಞೆಯಿಂದ ಸೃಷ್ಟಿಯನ್ನು ಜಗತ್ತಿ ನಿರ್ಮಾಣ ಮಾಡುವುದನ್ನು ಮರೆತು ಹೌದು ನಾನೇ ಸೃಷ್ಟಿ, ಇದು ಸೃಷ್ಟಿಕರ್ತ ನಾನೇ ಇದ್ದತ್ತೇಳಿ ಸ್ವಲ್ಪ ಸೂಕ್ಷ್ಮ ಅಹಂಕಾರ ಬತ್ತು. ಯಾರಿಗೆ? ಬ್ರಹ್ಮನಲ್ಲಿ ಬತ್ತು. ಹೌದೌದು. ಬ್ರಹ್ಮ ತಿಳ್ಕೊಂಡ ಮಹಾದೇವನಕ್ಕಿಂತ ನಾಯನ ಕಮ್ಮ ಇಲ್ಲಲ್ಲ. ಹೌದೌದು. 4 ಮುಖ ಬ್ರಹ್ಮಂದು. ಹೌದು. ಜಗತ್ತ ಸೃಷ್ಟಿಕರ್ತ ಇದ್ದ ಒಂದು ಮುಖ ನಾ ಹಚ್ಚುಗೋಲಿ ಅಂತೇಳಿ ಒಂದು ಮುಖ ನಿರ್ಮಾಣ ಮಾಡಿ 5ನೇ ಮುಖ ಅಂಟಿಕೊಂಡ. ಹೌದೌದು. 5ನೇ ಮುಖ ಹಚ್ಕೊಂಡು ಶಂಕರನ ಒಂದು ಸಭೆಗೆ ಹೋದ. ಎಲ್ಲ ದೇವಾದಿ ದೇವತೆಗಳು ಕೂತಿರು. ಹೌದೌದು. ಪ್ರತಿಯೊಬ್ರು ಬಂದವರು ಶಂಕರಗ ನಮ್ರತ ಪೂರ್ವಕವಾಗಿ ನಮಸ್ಕಾರ ಮಾಡ್ತಿದ್ರು. ಹೌದು. ಬ್ರಹ್ಮದೇವರ ಹಾದ. ಹೌದು. ಹೋಗಿ ಶಟದೇರ್ ನಡೆದ್ರಿ ಎದಿ ಉಬ್ಬಿಸಿ. ನಿತ್ತ ಹೋಗಿದ್ರಿ. ನಾಯನ ನಿನಕಿ ಕಮ್ಮಿದ್ದಂದವ. ಹೌದೌದು. ಇವನಿಗೆ ಕಾಲು ಬೀಳಲಿಲ್ಲ, ಕೈ ಜೋಡಿಸ್ಲಿಲ್ಲ. ನಿನಗೆ 5 ಮುಖ ಅಂದ್ರೆ ನನಗೂ ಕೂಡ 5 ಮುಖ ಅಂತೇಳಿ ಅಪಾಶ ಮಾಡಿ ಆ ಸಭೆದಾಗ ನಗಲುಗತ್ತ. ಹೌದೌದು. ಅವಾಗ ಪರಮಾತ್ಮ ರೀ ಏನ್ ಮಾಡ್ದ? ಬ್ರಹ್ಮನ 5ನೇ ಮುಖ ಬರೇ ಹಿಂಗ ಉಗುರಿಲಿ ಚೂಟಿ ತೆಗೆದಿದತ್ತ ಬಂಧುಗಳು. ಎಟ್ಟವನು ತಾಕತ್ತಿದ್ದಿರೈತಿ ಪರಮಾತ್ಮಂದು. ಹೌದು 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 ಹೌದು. ಬ್ರಹ್ಮನ 5ನೇ ಮುಖ ಚೂಟಿ ತೆಗೆದ ಬಳಕ ಅವಾಗ ಗರ್ವಹರಣ ಇತ್ತು ಬ್ರಹ್ಮಂದು. ಅವಾಗ ಸಾಗಲ ಅಡ್ಡ ಬಿದ್ದು ಪರಮಾತ್ಮ ಹೇಳ್ತಾನ, ಹೇ ದಯಾಸಾಗರನೇ, ಅಪಾತ್ಮ ಅಂದವ ಪರಮಾತ್ಮನೇ, ಜಗತ್ತದ ಒಡೆಯನೇ ನೀ ಇದ್ದೀಯಪ್ಪ. ನನ್ನಲ್ಲಿ ಸೂಕ್ಷ್ಮ ಅಹಂಕಾರ ಬಂದದ ಖರಿಯದ. ಹೌದು. ಆದ್ರೂ ಕೂಡ ನಂದು ಒಂದು ವಿನಂತಿ ಅದ. ಪರಮಾತ್ಮ, ನೀ ನಾ ಹಚ್ಚಿಕೊಂಡಂತ ಒಂದು ಮುಖವನ್ನ ಚೂಟಿದೆಯಲ್ಲ, ಆ ಮುಖ ಯಪ್ಪ ಎಲ್ಲಿ ಒಗಿಬೇಡ. ನನ್ನ ಒಂದು ಆಶಾದ ಸದಾನ ಕಾಲ ನಿನ್ನ ರುಂಡಮಾಲೆ ಒಳಗೆ ಇರ್ಲಿಯಪ್ಪ, ಅದು ಒಂದು ಧಾರಣೆ ಮಾಡು ಪರಮಾತ್ಮ ಅಂತೇಳಿ ಸಾಗಲಡ್ಡ ಬೀಳುತ್ತನತ್ತ ಬಂಧುಗಳೇ. ಹೌದು ಹೌದು. ಅವಾಗ ಭಕ್ತನ ಒಂದು ಅಂತಃಕರಣದಿಂದ ನಮ್ರತ್ಯದಿಂದ ಹೇಳಿದ ಮಾತಿಗಾಗಿ ಪರಮಾತ್ಮ ತನ್ನ ಕೊಳ್ಳಾಗ ಏನು ರುದ್ರಾಕ್ಷ ಮಾಲೆ ಅದ, ಆ ರುದ್ರಾಕ್ಷ ಮಾಲೆ ಏನು ಹಾಕ್ತಾರ ನೋಡ್ರಿ, ಒಂದು ರುಂಡಮಾಲೆ ಪರಮಾತ್ಮ ಹಾಕೋಣ. ಅನ್ನೋದು ಗುರುತು ಯಾರದಾರ ಇದ್ರ ಬ್ರಹ್ಮನ ಮುಖದ ಗುರುತದ ಬಂಧುಗಳೇ. ಅಟ್ಟು ತಾಕತ್ತ ಈ ಮಲ್ಲೈನಲ್ಲಿ ಅದ ಬಂಧುಗಳೇ. ಹೌದು ಹೌದು ಹೌದು. ಇವತ್ತ ಪ್ರತಿಯೊಂದು ಮಾತು ಮಲ್ಲೈನ ವಿಷಯ ಬರುತ್ತಾವ. ಹೌದು. ಕರೆ ಕಮಿಟಿ ಅವ್ರ ವಿಷಯ ಇಟ್ಟಾರ ಯಾನು? ಕೌರವರು ಪಾಂಡವರು. ಕೌರವರು ಪಾಂಡವರು. ಹೌದು. ಒಂದು ಮಾತು ಹೇಳುತ್ತ. ಏನ್ ಹೇಳುದ್ರಿಪ್ಪ ಮಾತ? ಕೌರವರು ಪಾಂಡವರು ಹುಟ್ಟುದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹಿಂದಿನ ಕಥೆ ಹತ್ತು ಲಕ್ಷ ಇಡ್ರಿ. ಹೌದು ಹೌದು. ವಿಭಂಡಕ ಋಷಿ ಅಂತೇಳಿ ಆಗಿ ಹೋದ್ರು. ಹೌದು. ಈ ಭೂಮಿ ತಲೆ ಮ್ಯಾಗ ಯಾರು? ವಿಭಂಡಕ ಋಷಿ ಅಂತೇಳಿ ಆಗಿ ಹೋದ್ರು. ಅವ್ರ ಮಗ ಪರಾಶ ಋಷಿ. ಹೌದು. ಹೊಳಿ ಸಂಚಾರ ಮಾಡ್ಕೋತ ಹೋಗುವಾಗ ಒಬ್ಬಕ್ಕಿ ಹೆಣ್ಮಗಳು ಮತ್ಸ್ಯಗಂಧ ಅಂತೇಳಿ ಅಕ್ಕಿನ ಹೆಸರ. ಹೌದು. ಅಕ್ಕಿ ಹೆಣ್ಮಗಳು ಏನ್ ಮಾಡ್ತಿದ್ಳು? ತನ್ನ ತಂದಿ ಜೊತೆ ಮೇಣ ಹಿಡಿತಿಳು ನಾವಿನಾಗ ಕೂತು. ಹೌದು ಹೌದು. ಯಾರು? ಮತ್ಸ್ಯಗಂಧ. ಹೌದು. ನಾವನಾಗ ಅಪ್ಪನ ಜೊತೆ ಕೂತು ಮೇಣ ಹಿಡಿದು ಮೇಣ ಮಾರುದು, ಅದರ ಮ್ಯಾಗೆ ತನ್ನ ಉದರನಿರುವ ಹಟ್ಟಿ ತುಂಬಿಸೊತ್ತಿದ್ರು. ಹೌದು. ಆ ಒಂದು ಹೊಳಿ ದಾಟು ಪ್ರಸಂಗ ಯಾರಿಗೆ ಬತ್ತು? ಪರಾಶ ಮಹರ್ಷಿಗೆ ಬತ್ತು. ಹೌದು ಹೌದು. ಪರಾಶ ಮಹರ್ಷಿ ಹೇಳ್ತಾನ ಯಾರಿಗೆ? ಆ ಮೇಣಗಾರಗ. ಹೌದು. ಏನ್ ಹೇಳ್ದ? ಯಪ್ಪಾ, ಈ ನನಗಿಟ್ಟು ಇದೊಂದು ಹೊಳಿ ದಾಟಿಸಿ ಬಿಡ್ರಿ. ಹೌದು ಹೌದು. ಮೇಣ ಹಿಡಿಯುವ ಗುಂಗದಾಗ ಏನಂದ? ಏನಂದ? ನಾ ಬರಂಗಿಲ್ಲ ಮೇಣ ಹೊಳಿ ದಾಟಸಲಕ. ಹೌದು. ನಾವಿನಾಗ ನೀವು ಕುಂಡ್ರಿ, ನನ್ನ ಹುಡುಗಿ ಅದಾಳ, ಅಕ್ಕಿನೇ ನಿಮಗ ನಾವು ದಾಟಿಸಿ ಬಿಡ್ತಾಳ ಹೊಳಿ ಹಚ್ಚಿ ಕಡೆ. ಹೊಳಿ ದಾಟಿಸಿ ಬಿಡ್ತಾಳ, ನೀವು ಕುಂಡ್ರಿ. ಹೌದು. ಅವಾಗ ಮತ್ಸ್ಯಗಂಧ 2 ಹುಟ್ಟು ತಗೊಂಡ್ರು, ನಾವಿನಾಗತ್ತ ಕೂತಳು. ಹೌದು. ಪರಾಶ ಮಹರ್ಷಿಗಳು ಕೂತಾರ ನಾವಿನಾಗ. ಹೌದು. ಅಪ್ಪ ಈ ಕಡೆ ಮೇಣ ಹಿಡಿತಾನ, ಈ ಕಡೆ ದಂಗಾಗ್ಯಾನ. ಹೌದು. ಹೋಗೋ ಸಮಯದಾಗ ಇನ್ನ ವಯಸ್ಸ ಸಣ್ಣದಾದ ಹುಡುಗಿದು. ಹೌದು. ಯಾರದು? ಮತ್ಸ್ಯಗಂಧಂದು. ಮತ್ಸ್ಯಗಂಧ ಇನ್ನು ವಯಸ್ಸು ಸಣ್ಣದದ. ಹೌದು. ನೋಡಕ್ ರೂಪವತಿ ಹೆಣ್ಮಗಳ ಕರೆ, ಅಕ್ಕಿನ ಮೈಯ ಮೇಣ ನಾರದಂಗ ನಾರತಿತ್ತು. ಅದಕ್ಕೆ ಮತ್ಸ್ಯಗಂಧ ಅಂತೇಳಿ ಅಕ್ಕಿಗೆ ಕರಿತೀರು. ಹೌದು ಹೌದು ಹೌದು. ಪರಾಶ ಮಹರ್ಷಿ ಅಕ್ಕಿನ ಮ್ಯಾಗ ಮನಸ್ಸು ಮಾಡಿದ್ರು. ಹೌದು. ಪರಾಶ ಮಹರ್ಷಿ ಅಕ್ಕಿನ ಮ್ಯಾಗ ಮನಸ್ಸು ಮಾಡಿದ್ರು. ಅಕ್ಕಿನ ಮ್ಯಾಗ ಮನಸ್ಸು ಮಾಡಿದ್ರು. ಹೌದು. ಹೇಳ್ತಾರ ಏನತ್ತ? ನಿನ್ನ ಜೊತೆ ನಾ ಕಾಮ ಕ್ರೀಡೆ ಆಡ್ಬೇಕತ್ತ, ನಿನ್ನ ಜೊತೆ ನಾ ಕೂಡ್ಬೇಕತ್ತ ಮನಸ್ಸಾಗ್ಯದ. ಹೌದು. ಅವಾಗ ಗಾಬರಿಗೆ ಬಿದ್ದಳು ಹೆಣ್ಮಗಳು. ಹೌದು. ಹುಡುಗಿ ವಯಸ್ಸು ಸಣ್ಣದದ. ಹೌದು. ಆದ್ರೂ ಕೂಡ ಏನಂದಳಕಿ? ಏನಂದಳು? ನಾವಿನೊಳಗ ಇದ್ದೆವು. ಹೌದು. ನಾವು ದಾಟಿಸುವ ಹೊಂಟಿದೆವು. ಹೌದು. ಅಚ್ಚಿಕರೆ ಅಪ್ಪನ ಎಲ್ಲ ಕಡೆ ಬೆಳದಿಂಗಳ ಬಿದ್ದಾದ. ಹೌದು. ಮಹಾತ್ಮರೇ, ನೀವರೇ ನನ್ನ ಮ್ಯಾಗ ಮನಸ್ಸು ಮಾಡಿರತ್ತೀರಿ, ನಂದರ ಮೈ ಕೆಟ್ಟ ಚಿಂಗ ನಾರುತ್ತದ. ಹೌದು. ಇಂತ ಹೊಲಸಾದಂತ ನಾರುವಂತ ಮೈಗೆ ಮುಟ್ಟಬೇಡ್ರಿ ಅಪ್ಪ, ಬ್ಯಾಡ್ತಾಳ. ಹೌದು ಹೌದು. ಏನತ್ತ ಋಷಿಗಳು? ಅವಾಗ ಋಷಿಗಳು ಹೇಳಿದ್ರು,
ನೀ ಮೇಣ ಹಿಡಿತಿ ಮೇಣಿನಂತೆ ನಿನ್ನ ಮೈನ ಅರ್ಲಗತ್ತದ ನೀ ಹಿಂಗೆ ಅದಕ್ಕೆ ನಿನಗೆ ಮತ್ಸ್ಯಗಂಧ ಅಂತೇಳಿ ಕರೆದಾರ. ಹೌದು ನನ್ನ ಆಶೀರ್ವಾದದಿಂದ ನಿನ್ನ ಮೈ ಸುಗಂಧ ಹೊಳೆದಂಗ ಹೊಳಿಬೇಕು ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡಿದ್ರ ಹೆಣ್ಮಗಳಿಗೆ. ಹೌದು ಹೌದು ಸುಗಂಧ ಹೊಳೆದಂಗ ಹೊಳಿಬೇಕು. ಸುಗಂಧ ಹೊಳೆದಂಗ ಮೈ ಆ ಮೇಣಿನ ನಾತವನ್ನು ಹೊಯ್ತ್ರಿ ಸುಗಂಧ ಹೊಳೆದಂಗ ಹೊಳ್ಳಿಗತ್ತು. ಹೌದು ಹೌದು ಮತ್ಸ್ಯಗಂಧ ನಾಮ ಬದಲಾಯ್ತು ಯೋಜನಗಂಧ ಅಂತೇಳಿ ಆಕಿಗೆ ಹೆಸರು ಬತ್ತು. ಹೌದು ಹೌದು ಯೋಜನಗಂಧ ಅಂತೇಳಿ ಹೆಸರ. ಹಠವಾದಿ ಪರಾಶರ ಋಷಿ ಹೇಳ್ತಾನ ನಿನ್ನ ಜೊತೆ ನಾ ಮನಸ್ಸಾಗ್ಯದಂದ್ರೆ ನಿನ್ನ ಜೊತೆ ಕೂಡುತ್ತ. ಹೌದು ಯಪ್ಪ ಬೆಳಕದ ಹ್ಯಾಂಗ ಮಾಡೋದು ಅಂದಾಗ ಸೂರ್ಯಾಗ ಬರೇ ಹಿಂಗ ಕೈ ಮಾಡಿ ಬಿಟ್ರು ಆ ಎಟ್ಟ ಹೊಳಿ ದಂಡಿತ್ತು ನೋಡ್ರಿ. ಹೌದು ನಾವೇನದು ಹೋಗೋದು ಅದೆಲ್ಲ ಕತ್ತಲಿ ಮಾಡಿಬಿಟ್ಟ. ಹೌದು ಕತ್ತಲಿ ಮಾಡಿಬಿಟ್ಟ ಹೆಣ್ಮಗಳ ಜೊತೆ ನಾವೇನಾಗೆ ಕೂಡಿ ಭೋಗ ಕೊಟ್ಟ ಆ ಹೆಣ್ಮಗಳ ಗರ್ಭ ನಿತ್ತು. ಹೌದು ಪರಾಶರ ಋಷಿ ನಾವು ನಂದು ದಾಟಿ ಹೋಗಾಗ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ? ಯಾವಾಗ ನಿನ್ನ ಮ್ಯಾಗ ಮನಸ್ಸಾಗಿ ಋಷಿ ಆಡಿದ ಮಾತು ಎಂದಿಗೂ ಹುಷಿ ಹೋಗಂಗಿಲ್ಲ. ಇಂಥ ಕೆಟ್ಟ ಋಷಿ ನಿನ್ನ ಮ್ಯಾಗ ಕಾಮ ಇಚ್ಛದಿಂದ ಮನಸ್ಸು ಮಾಡ್ಯಾನಂದ್ರ ಈ ಇಚ್ಛಾ ನೀನು ತೃಪ್ತ ಮಾಡಿದೆ ಅಂದ್ರ ನಿನ್ನ ಹೊಟ್ಟಿಲಿ ಅಖಂಡವಾದಂತ ತತ್ವಜ್ಞಾನಿ ಮಗ ಹುಟ್ಟಿ ಬರುತ್ತಾನ. ಜಗತ್ತದಾಗ ಅವನ ಕೀರ್ತಿ ಅಜರಾಮುಳಿತದ. ಹೋಗಿ ನಿನಗೆ ಆಶೀರ್ವಾದ ಅಂತೇಳಿ ಆಶೀರ್ವಾದ ಮಾಡ್ದ. ಹೌದು 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 ಅಕ್ಕಿ ಅಂದಳು ನಂದರ ಏನ ಲಗಣಿಲ್ಲ. ಹೌದು ನೀ ಅಂತೂ ನನಗೆ ಮುಟ್ಟದಿ ನನ್ನ ಈ ಮೈಯ ಏನ ವರ್ಣದ ಬದಲಾಗುತ್ತದೆ ಹ್ಯಾಂಗ ನನ್ನ ಒಟ್ಟ ನೀ ಸಯುತ್ತನ ನೀ ಹ್ಯಾಂಗ ಕಾಣಿಸ್ತಿ ಹಂಗೆ ಇರ್ತಿ ಹೋಗತ್ತೇಳಿ ಅಕ್ಕಿಗೂ ಆಶೀರ್ವಾದ ಮಾಡ್ದ. ಹೌದು ಆಶೀರ್ವಾದ ಮಾಡಿ ಪರಾಶರ ಋಷಿ ಹೋದ ಗರ್ಭ ನಿತ್ತು. ಹೌದು ಅದೇ ಗರ್ಭದಿಂದ ಒಂದ ಸುಂದರವಾದಂತ ಮಗನಿಗೆ ಜನ್ಮ ಕೊಟ್ಟಳು. ಆ ಮಗನಿಗೆ ಜನ್ಮ ಕೊಟ್ಟು ಅವನಿಗೆ ಹೆಸರು ಏನಿಟ್ಟಳು ದೇವವ್ರತ ಅಂತೇಳಿ ಹೆಸರು ಇಟ್ಟಳು. ಹೌದು ಹೌದು ಇಲ್ಲಿ ಕರಜಿಗೆ ಗುರುಜಿ ಬಂದಿರೈತೆ ಭವಿಷ್ಯ ಮಾಡಿ. ಹೌದು ಮಹಾಭಾರತ ಎಲ್ಲ ಅರ್ದ್ಕೊಂಡು ಕುಡ್ದಂತ ತಡವಳ ಗ್ರಾಮದವ್ರ ಅದಾರ. ಹೌದು ಅವರು ದೇವವ್ರತ ಅಂತೇಳಿ ಹೆಸರು ಇಟ್ರು. ಹೌದು ಇಟ್ಟಳು. ಮುಂದವ ಹೋಗಾಗ ತಾಯಿಗೆ ಆಶೀರ್ವಾದ ಮಾಡ್ತಾನೆ. ಯವ್ವ ನಾನು ನಿನ್ನ ಬಲಿ ಇರಂಗಿಲ್ಲ ಅಖಂಡ ಜಗತ್ತೆ ಸಂಚಾರ ಮಾಡ್ತೇಳಿ ತಾಯಿ ಆಶೀರ್ವಾದ ತಗೊಂಡು ಹೋಗುವಾಗ ನೀ ಯಾ ಕ್ಷಣಕ್ಕೆ ನನಗೆ ಧ್ಯಾನ ಮಾಡ್ತಿ ಆ ಕ್ಷಣಕ್ಕೆ ನಿನ್ನ ಮುಂದೆ ಇರುತ್ತೇಳಿ ತಾಯಿಗೆ ಮಾತು ಕೊಟ್ಟ ಹೋಗಿಬಿಟ್ಟ. ಹೌದು ಅವನೇ ಜಗತ್ತದಾಗ 18 ಪುರಾಣ ಮಹಾಭಾರತ ಬರುದು ಜಗತ್ತದಾಗ ವೇದ ವ್ಯಾಸ ಅನಿಸ್ಕೊಂಡ ಬಂಧುಗಳ ಇದು ಯಾರಿಂದ ಐತಂದ್ರ ಪರಾಶರ ಋಷಿಯ ಮಗನಿಂದ. ಹೌದು 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 ಇನ್ನು ಮುಂದೆ ಮಹಾಭಾರತ ಹತ್ತದ ನೋಡ್ರಿ. ಇದು ಹಿಂದಿನ ಕತ್ತಿ ಆಯ್ತು ತಂಗಿ. ಹೌದಾ ಅಣ್ಣ ಮಾತಾಡೋಣ ನೋಡೋಣ್ರಿ. ಅಣ್ಣ ಮಾತಾಡೋಣ ನಡೆಯಂಗಿಲ್ಲ ಇಲ್ಲಿ. ಹೌದು ಹೌದು ಅಣ್ಣ ತಮ್ಮ ಇಡುವ ಕಡೆ ಮನ್ಯಾಗ ಇಲ್ಲಿ ಹತ್ಕೋಬೇಕು ವಿಷಯಕ್ಕೆ ಜಗಳ. ಹೌದಾ ನಿನ್ನ ಮನ ಹಾಡಿಕೆ ಹಂಗಾಗಿ ಗೊತ್ತಿಲ್ಲ. ಇದು ಫೈನಲ್ ಅದ. ಹೌದಾ ಒಂದು ತಡವಾಳ ಗ್ರಾಮ ನಿನ್ನ ಕಡೆರೆ ಆಗಿರ್ಬೇಕು ಇಲ್ಲದ ನನ್ನ ಕಡೆರೆ ಆಗಿರ್ಬೇಕು. ಹೌದು ಹೌದು ಒಂದ್ರದಾಗ ಎರಡು ಏಕ ಮಾರು ದೋತು ಕೂಡ ವಿಷಯ ಜನರು ತೆಲಿ ತೂಗಿರ್ಬೇಕು ಅಂತ ಮಾತು ಮಾತಾಡುದು. ಹೌದು ಹೌದು ಸುಮ್ಮ ಪಾಂಡವ್ರು ಹಿಡ್ಕೊಂಡಿ ಹೌದು ಏನು ಮಾತಾಡುದು ಏನು ಇಲ್ಲೇ ಸುಮ್ಮ ಹಿಡ್ಕೊಂಡ್ರ ಐತೇನು. ಹೌದು ಸಣ್ಣ ಪಾಲ ಇದು ಸಣ್ಣ ಪಾಲತ್ತ ಅವ್ರು 101 ಮಂದಿ ಇದು ಆಟ ಎಲ್ಲಿದಾರ ಕಲ್ತಿದೀನಿ ಕರಜಿಗೆ ಕಲ್ತಂಗ ಕಾಣಿಸ್ತೀನಿ. ದೊಡ್ಡ ಪಾಲ ಇರ್ಲಿ ಯಾವಾದ್ರ ಪಾಲ್ ಇರ್ಲಿ. ಅದು ಹೌದು ನಿನಗೊಂದು ಮಾತು ಕೇಳ್ತ. ಏನ್ ಕೇಳುದ್ರಿಪ್ಪ ಮಾತ? ನನಗ ಸುಮಾರು ಪಾಲೆ ಇಟ್ಟಿದಿ. ಹೌದು ಹೌದು ನೀ ಯಾವಾಗ ಈ ಕೊಟ್ಟಿದಿನ ಆಳೆಗೆ ಜಗತ್ತೆ ನನಗ್ ಬೈತೈತಿ ನಾ ತಿಳ್ಕೊಂಡಿ ಈ ಸದ ನಂಗೆ ತಿಳಿತಿದ್. ಹೌದು ಬಯಸ್ಕೋಲಿ ಖರೆ ಕೆಟ್ಟವ್ರಿಗೆ ಹೆಚ್ಚು ಮಾಡಬೇಕಲ್ಲ. ಹಾ ಹಾ ಇದು ಕಲಾವಿದ ಧರ್ಮದ. ಹೌದು ಬಿದ್ದುದ ಪಾಲ ನನಗದ ಕೌರವ್ರು ನಂದದ. ಹೌದು ಪಾಂಡವ್ರು ನಿಂದದ. ಹೌದು ನಿನಗೊಂದು ಮಾತು ಹೇಳುತ್ತ. ಏನ್ ಹೇಳುದು ಮಾತ? ಇದರಾಗಿ ಇಷ್ಟ ಚರ್ಚೆ ಆಗಬೇಕು. ಹೌದು ಕುಂತಿ ಪಾಂಡವ್ರ ತಾಯಿಯಳ. ಹೌದು ವಿಷಯ ನೋಡ್ರಿ ಇವತ್ತಿಲ್ಲಿ ಏನು ಮುಚ್ಚಿಡೋದಿಲ್ಲ. ಮಾತೆಲ್ಲ ಬಿಚ್ಚಿ ಹೇಳುದದ. ಅದಕ್ಕೆ ಲಾಸ್ಟ್ ಕುಸ್ತಿ ಇಟ್ಟಾರ ಇಲ್ಲಿ. ಕೊಲ್ಲ ನಾವೊಂದು ಮಾತು ಕೇಳುದದ. ಏನ್ ಕೇಳುದು ಮಾತ? ಕುಂತಿ ಪಾಂಡವ್ರ ತಾಯಿಯಳ. ಹೌದು ಕುಂತಿಗೆ 6 ಮಕ್ಕಳು 5 ಮಕ್ಕಳಲ್ಲ 6 ಮಕ್ಕಳು. ಹೌದು ಖರೆ ಕರ್ಣ ಲಗ್ನಕ್ಕಿಂತ ಮೊದಲ ಮಂತ್ರ ಪಠಣ ಮಾಡೋದಕ್ಕಾಗಿ ಕರ್ಣ ಹುಟ್ಟದ ಹೊಳಿ ಪಾಲ ಮಾಡಿದಳು ಕುಂತಿ ಪಾಂಡವ್ರ ತಾಯಿ. ಹೌದು ಮುಂದೆ 5 ಮಕ್ಕಳಿಗೆ ಲಗ್ನ ಆದ ಬಳಿಕ 5 ಮಕ್ಕಳು ಹಡದಾರ. ಹೌದು ಇಲ್ಲಿ ವಿಷಯ ಏನಕ್ಕೆ ಕೇಳುದದ? ಏನ್ ಕೇಳುದು? ಪಾಂಡವ್ರ ತಾಯಿ ಕುಂತಿ. ಹೌದು ಕುಂತಿ ಭೋಜ ರಾಜ ದತ್ತಕ ತೋಣನಕ್ಕಿಗೆ. ಹೌದಾ ಕುಂತಿ ಭೋಜ ರಾಜ ದತ್ತಕ ತೋಣನ. ಹೌದು ಖರೆ ಕುಂತಿ ಯಾರು ಹೊಟ್ಟಿಲಿ ಹುಟ್ಟ್ಯಾಳ? ಹಾ 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 ಇಲ್ಲೇ ನೋಡ್ರಿಪ್ಪ. ಹೌದಿಲ್ಲ? ಹೌದು ದತ್ತಕ ತೋಂಡವ್ರದೇ ಕುಂತಿ ಭೋಜ ರಾಜ ತೋಂಡದಕ್ಕಾಗಿ ಕುಂತಿ 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 ಹೆಸರು ಬಂದಾದ. ಹೌದು ಕುಂತಿ ಅನ್ನೋಕ್ಕಿಂತ ಮೊದಲ ತನ್ನ ನಿಜವಾದ ಹೆಸರು ಏನು? ಹೌದು ಯಾಕ ನೀ ಹಿಡಿದಿದಿ ಪಾಂಡವ್ರದಂದ್ರೆ ಇವತ್ತು ಕಥವಣಿ ಖುಲ್ಲಾಗಿರ್ಬೇಕು. ಹಾ
ಕುಂತಿ ಕುಂತಿ ಅನ್ನೋಕ್ಕಿಂತ ಮೊದಲ ಕುಂತಿಗೆ ಹೆಸರು ಬೇರೆ ಅದ. ಆ ಹೆಸರು ಏನು? ಹೌದು ಅವ್ರ ತಾಯಿ ತಂದಿ ಯಾರು? ಹೌದು ಮುಂದ ಕುಂತಿ ಈ ಕಡೆ ಲಗ್ನ ಆದ ಬಳಿಕ 5 ಮಕ್ಕಳಾಗ್ಯಾವ. ಹೌದು ಮತ್ತ ಎಲ್ಲಕ್ಕಿಂತ ದೊಡ್ಡ ಮಗ ಆಗಲೇ ಅದ. ಹೌದು ನಾವೊಂದು ಮಾತು ಕೇಳತ್ತ, ಏನ್ ಕೇಳುದು? 5 ಮಂದಿ ಪಾಂಡವರು ಒಕ್ಕಟ್ಟರ, ದೊಡ್ಡ ಮಗ ಆಗಲ್ಯಾನಂದ್ರ ಕುಂತಿ ಲಗ್ನಕ್ಕಿಂತ ಮೊದಲ ಮಗನಿಗೆ ಹಡದೋದಕ್ಕಾಗಿ ಹೊಳಿ ಬಿಟ್ಟಳ ಅಗಲ್ಯಾದ. ಹೌದು ಕರೆ ಇತ್ತು ಅಗಲ್ಬೇಕಂದ್ರೆ ಹಿಂದ ಈಕಿಗೆ ಶ್ರಾಪರಿ ಯಾರ್ದಾಗಿತ್ತು? ನಿನ್ನ ಮೊದಲಿನ ಮಗ ಆಗಲಿ ಅಂತ ಹೇಳಿ. ಹೌದು ಹೌದು ಅಂತ ಕೆಟ್ಟ ಕರ್ಮರಿ ಕುಂತಿದ ಏನಾಗಿತ್ತು? ಮೊದಲು ಹುಟ್ಟಿದ ಮಗನಿಗೆ ಹೊಳಿ ಪಾಲು ಮಾಡ್ಯಾಳ ಅಂದ್ರ ಅಂತದ ಕೆಟ್ಟ ಏನ ಕಾರ್ಯ ಆಗಿತ್ತು ಕುಂತಿದು. ಹೌದು ಹೌದು ಅಣ್ಣ ಈ ವಿಷಯ ನನಗೆ ಬರ್ಲತ್ತೆ ಹೇಳು. 2 ವಿಷಯನ ಯಾನ ಕೇಳಿದ ಈ ಪುಣ್ಯ ಭೂಮಿಯಾಗ ತರುವಾದಾಗ ನಾ ಹೇಳಿ ಮಂಗಳಾರತಿ ಮಾಡ್ಲಿಕ್ಕೆ ನನಗೆ ಅಳಗಿ ಪಿಂಟು ಮಾಸ್ತರ್ತಿ ಕರಿಬೇಡ. ಹೌದು 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 ವಿಷಯ ತಲಿ ತೂಗಿರ್ಬೇಕು ಅಂತದ್ ಮಾತಾಡೋ ತಂಗಿ. ಹೌದು ಬರೇ ಟೈಮ್ ಪಾಸ್ ಎಲ್ಲಾ ಕಡೆ ಮಾತಾಡ್ತಿರ್ ನೋಡು. ನಡೆಯಂಗಿಲ್ಲ, ಇಲ್ಲಿ ನಡೆಯಂಗಿಲ್ಲ. ಅತ್ತಿ ಕೌದಿ ಒಗದಿ, ಮಾವನ ಕೌದಿ ಒಗದಿ, ಅರಿವಿ ಒಗದಿ, ಅವೆಲ್ಲ ಅಲ್ಲೇ ಇಟ್ಟು ಬಾ. ಈ ಕಡೆ ಇಲ್ಲಿ ಮಾತಾಡ್ಬೇಕಂದ್ರೆ ಹೊಸ ಮಾತಾಗಿರ್ಬೇಕು. ಹೌದು ಹೌದು ಅತ್ತಿ ಸೀರೆ ನಕ್ಕೋತು, ತಾಯಿ ಸೀರೆ ನಕ್ಕೋತ್ ಹೋಗಿತಾರತ್ತ. ಅತ್ತಿ ಸೀರೆ ಏನೋ ಹಿಂಗ್ ಗಸಗಸ್ತಿಕ್ತ, ಅವೆಲ್ಲಾ ಆ ಕಡೆ ಹೇಳೋದು ನೀವು. ಏನೋ ಮುಂದೆ ಒಗ್ಯಾವ್ರದು. ಈ ಕಡೆ ಅದು ಒಗ್ಯದೇ ಬ್ಯಾಡ, ಈ ಕಡೆ ತಂದೆ ಅಂದ್ರೆ ನೋಡಿ ಅದ ನಿನಗ ಸೀರೆಗೆ ತೊಗೊಂಡು ಹೊಳಿಗೆ ಹೋಯ್ತು. ಮತ್ತ ಅವು ತರೋದೇ ಬೇಡ, ಅದು ತರದೇ ಇಲ್ಲಿ ವಿಷಯ ಹತ್ಯಾದ ಜಗಳ, ಅದಕ್ಕೆ ಅದೇ ವಿಷಯನೇ ಮಾತಾಡೋದು. ಹೌದಾ? ಫೋಕಸ್ ಕೊಟ್ರ ಜ್ಞಾನ ಜಗತ್ತೆ ಹೌದಂದಿರ್ಬೇಕು. ಆ ವಿಷಯಕ್ಕೆ ಇಲ್ಲಿ ಬಳಕೆ ಆಗಿರ್ಬೇಕಾಗ್ಯದ. ಹೌದು ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ. ಇವತ್ತೇ ಹೊಸದಾಗಿ ಒಂದು ನಿನ್ನ ಮಳಗಾಲಿಸಿದ ಮುತ್ಯನ ಗುಡಿಯಾಗ ತಯಾರಾದಂಥದ್ದು ಒಂದು ಹೊಸ ಹಾಡದ. ಹೌದು ಹೌದು ಅಮಸಿದ್ದ ಮುತ್ಯನ ಮಾಯದ ಮಗ ಮಾಸಿದ್ದ. ಹೌದು ಹೌದು ಮಾಧುಲಿಂಗ. ಮಾಧುಲಿಂಗ ಹೌದು ಮಲ್ಲಯಿಂದ ಪ್ರತಿ ಅವತಾರ ಸಾಕ್ಷಾತ್ ಮಹಾದೇವ ಅವನೇನ. ಅವನೇ ಮಾದೇವ. ಮಲ್ಲಯ್ಯನು ಅವನೇನ. ನಾತ್ಯಾಪುತ್ಯ ಜಾಬಗೊಂಡ ಗೌಡ ಮಡದಿ ಕನಬಾಯಿ ಹುಟ್ಟ ಬಂಜಾರಿದ್ರು. ಸುಣ್ಣು ಹಚ್ಚ ದೇವ್ರು ಒಬ್ಬರಿಗೆ ಬಿಡ್ಲಿಲ್ಲ. ಎಲ್ಲಾ ಕಡೆನೆ ದೇವ್ರಿಗೆ ಕೇಳೋರು ಮಾಡೋರು ಏನ ಮಾಡಿದ್ರು ಮಕ್ಕಳಾಗಲಿಲ್ಲ. ಸಾಕಟ್ಟ ಐಶ್ವರ್ಯ ಮನೆ ಒಳಗೆ ಸಾಕಟ್ಟ ಐಶ್ವರ್ಯ ಇತ್ತು. ಹೌದು ಚೋಪಾಳ ಬಂಗಾರದಿತ್ರಿ. 1000 ಆಳು ಮಕ್ಕಳು ಮನ್ಯಾಗ ದುಡಿತಿದ್ರು. ನಾತ್ಯಾಪೋತ್ಯ ಜಾಬಗೊಂಡ ಗೌಡನ ಮನ್ಯಾಗ 700 ಕಿಲ್ಲಾರ. 700 ಕಿಲ್ಲಾರ ಬರ ಬಿದ್ದದಕ್ಕಾಗಿ ಜಾಕಿ ಜತನ ಮಾಡೋದಕ್ಕಾಗಿ ಜಾಬಗೊಂಡ ಗೌಡ ಕನಬಾಯಿ ಸಂಚಾರ ಮಾಡ್ಕೋತ ಕಿಲ್ಲಾರ ಮೈಸೋತು. ಇದೇ ಭೀಮಾ ಹೊಳಿ ದಂಡಿ ಎಲ್ರಿಪ್ಪ ಅದು? ಗೊಳಿಗೆ ಗೋವಿಂದಪುರಕ್ಕೆ ಬಂದು ಠಾಣೆ ಹೊಡೆದ್ರು. ಹೌದು ಹೌದು ಅಲ್ಲಿ ಸ್ನಾನ ಮಾಡಿದ್ರು. ಮುಂದೆ ಅಲ್ಲೇ ಕಿಲ್ಲಾರ ಕಾಯು ಸಮಯದಾಗ ಇನ್ನ ನಿಂದಾದ ಮಾತ ಊರಾನ ಹೆಣ್ಮಕ್ಳು ನಿಂದಾದ ಮಾತ ಕನಬಾಯಿಗೆ ಮಾತಾಡೋದಕ್ಕಾಗಿ ಈ ಶರೀರ ಇಟ್ಟರಿ ಏನು ಮಾಡೋದದ? ಹೌದು ಹೌದು ನೋಡ್ರಿ, ಶರೀರ ಇಟ್ಟರಿ ಏನು ಮಾಡೋದದ? ಹುಟ್ಟ ಬಂಜಾರ ನಾವಿದ್ದೆವು. ಹೌದು ನಿಂದಾದ ಮಾತು ಮಾತಾಡ್ಲಕತ್ತೇಳಿ ಕನಬಾಯಿ ಏನ್ ಮಾಡ್ತಾಳ? ಬಂದು ಮನ್ಯಾಗ ತೆಡಿ ಕಟ್ಟಿ ಮನಗೋದಕ್ಕಾಗಿ ಜಾಬಗೊಂಡ ಗೌಡಿಗೆ ಹೇಳದ ಬಳಕ ಸತಿಪತಿ ಕೂಡಿ ಊಟದಾಗ ಇಸ ಹಾಕೊಂಡು ಉಣಿಬೇಕಂತೇಳಿ ನಿರ್ಧಾರ ಮಾಡದ ಬಳಕ ದೇವಲೋಕದ ಕೊರವಂಜಿ ಬಂದು ಶಕುನ ಹೇಳಿ ಸಾಕ್ಷಾತ್ ಮಾಯದ ಗುಡ್ಡದ ಮ್ಯಾಗ ಅಂಶದ್ದನ ಭಕ್ತಿ ಮಾಡ್ರಿ, ನಿಮ್ಮ ಹೊಟ್ಟಿಲಿ ಮಹಾದೇವನೇ ಹುಟ್ಟಿ ಬರ್ತಾನ. ಹೌದು ಹೌದು ಯಾ ರೀತಿಯಿಂದ ನಾನು ಅಂಶದ ಮುತ್ತನ ಭಕ್ತಿ ಮಾಡಿ ಆ ಸಾಕ್ಷಾತ್ ಮಹಾದೇವನೇ ಯಾ ರೀತಿಯಿಂದ ನಾತ್ಯಾಪುತ್ಯ ಗೌಡ್ರು ಜಾಬಗೊಂಡ ಗೌಡ ಕನಬಾಯಿ ಹೊಟ್ಟಿಲಿ ಹುಟ್ಟಿ ಬರ್ತಾರ. ಮೊದಲು ಹುಟ್ಟಿದ ಮಗನಿಗೆ ಮಟ್ಟಕ್ಕೆ ಕೊಡು ಅಂದ್ರೆ ಯಾಕೆ ಮರಿತಾರ ಅನ್ನೋದು 4 ನುಡಿ ಸಾಲ ಹಾಡಿ ತಂಗಿಗೆ ಪಾಳೆ ಹೋಗ್ತದ. ಇಲ್ಲಿ ವಿಷಯ ಹೊತ್ತು ಬಹಳ ಜಲ್ದ ಮುಣಗುತ್ತದ. ಹೌದು ಹೌದು ರಾತ್ರಿ ದೊಡ್ಡದದ, ಹೊತ್ತು ಸಣ್ಣದದ. ಹೌದು ಖರೆ ವಿಷಯ ಬರೇ ಕಚರಾ ಪಟ್ಟಿ ಗೊಳೆ ಮಾಡೋದು ಬೇಡ. ಹಾಳಕ್ಕಲೆ ಸಿಕ್ಕ ಹಾಳಕ್ಕಲ ಅಯ್ಯುವಾಗ ಮೆದಿ ಹತ್ತದಂಗ ಆಗಿರ್ಬೇಕು ಕೊಡುದದ. ಅದಕ್ಕೆ ಯಾವ ರೀತಿಯಿಂದ ಗುರುನಾಥನ ಸೇವಾ ಮಾಡುದದ ಅದರಂತೆ